Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ಈ ವೀಕ್ ಹೇಗಿದೆ ಅಂತ ನೋಡೋಣ. ಇಟ್ಸ್ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸಮಥಿಂಗ್ ಏನು ಚಿಕನ್ನಿಗೆ ಕಾಯಿಲೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಯಾರಾದ್ರೂ ಕೋಳಿ ಫಾರ್ಮ್ ಮಾಡಿದ್ರೆ ಅಂತ ಅನ್ನಿಸ್ತಾ ಇದೆ. ಇನ್ ಕೆಲವು ಫಿಶ್ಗೆ ಸಂಬಂಧಪಟ್ಟಂಗೆ ಏನೋ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ. ಅದು ಫಿಶ್ ಅಥವಾ ಚಿಕನ್ ತಿನ್ನೋರು ನೋಡ್ಕೊಂಡು ತಿನ್ನಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಚಾರಗಳಲ್ಲಿ ದುಡ್ಡು ಬರ್ತಾ ಇಲ್ಲ, ಸ್ಟಕ್ ಆಗುತ್ತೆ ಈ ವಾರ. ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ನಿಮ್ಗೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕಾಣದ ಮುಖಗಳ ಕೈವಾಡ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆನ ಮಾಡ್ತಿದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಇಲ್ಲಿ ಕೋಳಿ ಫಾರಂ ಯಾರು ಮಾಡಿದೀರಾ ಅಲ್ಲಿ ಒಂದಷ್ಟು ಬೇರೆ ಊಟ ಏನೋ ಹಾಕ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಆಹಾರ ಏನ್ ಕೊಡ್ತೀರಾ ಕೋಳಿಗಳಿಗೆ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಮರ್ಮೇಡ್ ಒಂದಷ್ಟು ವಿಡಿಯೋ ನೋಡಬಹುದು ನೀವು, ಅಥವಾ ರಿಯಲ್ ಆಗಿ ಎಲ್ಲೋ ಕಾಣಿಸ್ಕೊಬಹುದು ಅನ್ನುವಂಥದ್ದು ಇದೆ. ಯಾರ್ದೋ ಒಂದು ಅಂತಿಮ ಸಂಸ್ಕಾರಕ್ಕೆ ಹೋಗ್ಬಿಟ್ಟು ಬರಬಹುದು ನಿಮ್ಗೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲ್ ವಿಚಾರಕ್ಕೆ ಯಾರಿಗೋ ದುಡ್ಡು ಕೊಟ್ಟು ಅವರು ದುಡ್ಡು ಕೇಳಿದಾಗ ಜಗಳ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ಏನೋ ಬೇಜಾರಾಗಿ ಮೂಡ್ ಆಫ್ ಆಗುವಂಥದ್ದು ಕೂಡ ಇದೆ. ಹುಷಾರಿಲ್ದಿರೋ ತಲೆನೋವು ಅಂತ ಯಾರೋ ಮಲಗಿ ತಲೆಗೇನೋ ತುಂಬಾ ವಿಚಿತ್ರವಾಗಿ ಪೇನ್ ಆಗುವಂಥದ್ದಿದೆ. ಅದು ಸ್ವಲ್ಪ ನೆಗೆಟಿವಿಟಿನ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಯಾರಿಗೋ ಮಿಸ್ಕ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಕೂಡ ಬರ್ತಾ ಇದೆ, ಪಾಪು ಕೂಡ ಆಗ್ತಾ ಇದೆ. ನಿಧಾನಕ್ಕೇನೆ ದುಡ್ಡುಗಳು ಬರ್ತಾ ಇದೆ. ಯಾರೋ ಲವ್ ಪ್ರಪೋಸಲ್ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಏನೋ ಒಂದಷ್ಟು ಪ್ರಪೋಸಲ್ ಗಿಫ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಫೆಬ್ರವರಿ ವ್ಯಾಲೆಂಟೈನ್ ವೀಕಲ್ಲೇ ಪ್ರಪೋಸ್ ಮಾಡಬೇಕು ಅಂತ ಯಾರೋ ಕಾಯ್ಕೊಂಡಿದ್ದಾರೆ. ಸೊ ಅವರು ನಿಮ್ಗೆ ಯಾರು ಏನು ಅನ್ನೋದು ಗೊತ್ತಾಗತ್ತೆ ಅನ್ನುವಂಥದ್ದು. ಒಂದಷ್ಟು ಜುಮ್ಕಿ ಏನೋ ಹೊಸ ಜುಮ್ಕಿ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಮನೆ ಹತ್ರ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸಮಥಿಂಗ್ ಏನೋ ಯಾರೋ ನಿಮ್ ಬೆನ್ನಿಂದೆ ಮೋಸ ಮಾಡ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಏನೋ ಒಂದಷ್ಟು ಲೈಫು ಸ್ಪೀಡ್ ಅಪ್ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಯಾರ್ದೋ ಮಕ್ಕಳು ಕಳ್ತನ ಆಗುವಂಥದ್ದು, ಮಕ್ಕಳನ್ನ ಕದಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಒಂದು ಬಿಗ್ ಅಮೌಂಟ್ ಪೂರ್ವಾರ್ಜಿತ ಪಿತ್ರಾರ್ಜಿತ ಆಸ್ತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಮುಖವಾಡಗಳ ಹಿಂದಿನ ಸತ್ಯನ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ತೊಂದರೆಗಳು ಆಗಬಹುದು, ಅದನ್ನ ಸರಿಪಡಿಸ್ಕೊಳ್ಳಿ, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ವಿನ್ನಿಂಗ್ ಮಂಡಲ್ ಆರ್ಟ್ ಏನೋ ಮಾಡಿ ಅದರಲ್ಲಿ ಫಸ್ಟ್ ಪ್ರೈಸ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಕೊರಗಜ್ಜನ ಆಶೀರ್ವಾದ ಕೂಡ ನಿಮ್ಗೆ ಸಿಗ್ತಾ ಇದೆ ಅನ್ನುವಂಥದ್ದು ಇದೆ. ವಾರಾಹಿ ದೇವಿಯ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟು ಯಾರೋ ತೊಂದರೆ ಮಾಡ್ಕೊಳ್ತಿದ್ದೀರಾ, ಸ್ವಲ್ಪ ನೋಡ್ಕೊಂಡು ಮಾಡಿ. ಕೆಲವು ಕೆಲಸಗಳು ಕೆಲವ್ರು ಮಾಡಬಾರ್ದು ಅನ್ನುವಂಥದ್ದು ಇದೆ. ಸೊ 2 ಮಕ್ಕಳನ್ನ ಯಾರೋ ಎತ್ಕೊಂಡು ಹೋಗ್ತಿರೋ ತರ ಕಾಣಿಸ್ತಾ ಇದೆ, 2 ಮಕ್ಕಳನ್ನ. ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಾನು ಮುಂಚೆನೂ ಹೇಳಿದ್ದೆ, ಸ್ಕೂಲಿನ ವಾತಾವರಣದಲ್ಲಿ ಮಕ್ಕಳನ್ನ ಚೆನ್ನಾಗಿ ಇಡಬೇಕು ಅಂತ. ಸೊ ಅದನ್ನ ಒಂಚೂರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. SCLANM ವಿ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಯು ಲೆಟರ್ ಕೂಡ ಯಾವುದೋ ಪಾಪುಗೆ ಬೈ ಬರ್ತ್ ಏನೋ ಒಂದಷ್ಟು ಪ್ರಯೋಗಗಳಾಗಿದೆ. ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಯಾರಿಗೋ ಒಂದು ಪಾಪು ಎಷ್ಟು ಮುದ್ದಾಗಿ ಆಗತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಒಂಥರ ಈ ಡಾಲ್ ತರ ಮಗುವಾಗಿ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ಓವರ್ ವೆಯ್ಟನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ವೆಯ್ಟ್ ಗೇನ್ ಆಗ್ಲಿ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಪ್ರಯೋಗಗಳಾಗಿದೆ. ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಿಗೋ ಬೇಬಿ ಗರ್ಲ್ ಆಗುವಂಥದ್ದು ಇದೆ. ಅಗೇನ್ ಇಲ್ಲಿ ಬೇಬಿ ಬಾಯ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ಮುಖವಾಡಗಳು ಇದೆ. ಅದೆಲ್ಲ ನೀವು ತಿಳ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ತಮ್ಮ ಮುಂದಿನ ರಾಜ್ಯಭಾರನ ಬೇರೆ ಯಾರಿಗೋ ಬಿಟ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಒಂದು ಲೈಕ್ ಕೊರಿಯನ್ ಬಾಯ್ ಇರ್ತಾರಲ್ಲ ಆ ಥರ ಫೇಸ್ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ನೆಗೆಟಿವಿಟಿ ಆ ಥರದ್ದೇನೋ ಇದೆ. ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಅನ್ಯ ಧರ್ಮೀಯರಿಂದ ಒಂದಷ್ಟು ಪ್ರಯೋಗಗಳು ಆಗ್ತಾ ಇದೆ. ಅದನ್ನ ರಿಮೂವ್ ಮಾಡ್ಕೊಂಡ್ರೆ ಬೆಟರ್ ಅಂತ ಹೇಳ್ತಾ ಇದೆ ಇಲ್ಲಿ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸ್ಬೇಕು. ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ದೈವ ನಿಂದನೆ ಆಗೋಗಿದೆ. ಸೊ ದೈವ ನಿಂದನೆ ಆಗದೆ ಇರೋ ಹಾಗೆ, ದೈವಕ್ಕೆ ಅವಮಾನ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ಬ್ಲಾಂಕ್ ಆಗ್ತೀರಾ. ಏನ್ ಯೋಚನೆ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಒಂದಷ್ಟು ಸ್ಟಕ್ ಎನರ್ಜಿಲಿ ಇದ್ದೀರಾ. ನಿಮ್ಮ ಬಿಸ್ನೆಸ್ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ ನೆಗೆಟಿವಿಟಿನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನೀವು ಏನು ನಾಲೆಡ್ಜ್ ಇದೆ ನಿಮ್ಗೆ, ನೀವು ಯಾವ್ದ್ರಿಂದ ಅರ್ನಿಂಗ್ ಮಾಡ್ತಿದ್ದೀರಾ, ಆ ಅರ್ನಿಂಗೇ ನಿಮ್ಗೆ ಸಿಗ್ಬಾರ್ದು ಅನ್ನುವಂಥ ಕಾರಣಕ್ಕೂ ಕೂಡ ಇಲ್ಲಿ ನಿಮ್ಮ ಬಿಸ್ನೆಸ್ ಅನ್ನ ಟಾರ್ಗೆಟ್ ಮಾಡಿ ನಿಮ್ಮ ಲೈಫ್ ಒಂದ್ ರೀತಿ ಫುಟ್ಪಾತಿಗೆ ಬರಬೇಕು, ಕೇರ್ ಆಫ್ ಫುಟ್ಪಾತ್ ಅನ್ನೋ ರೀತಿಲಿ ನಿಮ್ ಜೀವನ ಆಗಬೇಕು ಅಂತ ತೊಂದರೆನ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅಂತ ಇದೆ ಇಲ್ಲಿ. ಸೊ ನೀವೇನಾದ್ರೂ ಎಚ್ಚರಿಕೆ ಪಡೆಯಲಿಲ್ಲ ಅಂದ್ರೆ ಇನ್ನ ಹೆಚ್ಚು ಹಾನಿ ಮಾಡ್ತಾರೆ, ಇನ್ನ ಹೆಚ್ಚು ತೊಂದರೆ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ನಿಮ್ಮ ತಾಳ್ಮೆನ ಕಳ್ಕೊಳ್ತಾ ಇಲ್ಲ. ಅದು ಒಂದು ಪಾಸಿಟಿವ್ ಆಗಿ ಇದೆ ಅನ್ನುವಂಥದ್ದು ಇದೆ. ಕಫಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ತುಂಬಾನೇ ಪಾಸಿಟಿವ್ ಆಗಿ ಇದೆ ಈ ವೀಕು. ಸಾಕಷ್ಟು ನೆಗೆಟಿವಿಟಿಯಿಂದ ಹೊರಗೆ ಬರ್ತಾ ಇದ್ದೀರಾ. ಸಾಕಷ್ಟು ಸತ್ಯಗಳನ್ನ ತಿಳ್ಕೊಳ್ತಾ ಇದ್ದೀರಾ. ಒಬ್ಬೊಬ್ರ ಮುಖಗಳು ಕೂಡ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ. ಜೊತೆಗೆ ಕರ್ಮ ರಿಟರ್ನ್ ಆಗೋದನ್ನು ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ನಿಮ್ದು ವಸ್ತುನ ಕದ್ಕೊಂಡು ಹೋಗಿದ್ದವರು ವಾಪಸ್ ತಂದು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಈ ರಥಸಪ್ತಮಿ ನಿಮ್ಮ ಜೀವನಕ್ಕೆ ಸಾಕಷ್ಟು ಬ್ಲೆಸ್ಸಿಂಗ್ಸ್ ನ, ಆರೋಗ್ಯನ ಕೊಟ್ಟಿದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪೂರ್ವಜರಿಗೆ ಈ ವಾರ, ಈ ವರ್ಷ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ವಿಶೇಷವಾದಂಥ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ ಅನ್ನುವಂಥದ್ದು ಇದೆ. ಒಂದ್ ಸ್ವಲ್ಪ ಬ್ರೈನ್ ಟ್ಯೂಮರ್ ಯಾರಿಗೋ ಇದೆ ಅಂತ ಸುದ್ದಿ ಆಗ್ತಾ ಇದೆ. ಸೊ ಅದನ್ನ ಸರಿಪಡಿಸ್ಕೊಳ್ಳಿ, ಆಗುತ್ತೆ, ಸರಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಯಾರದ್ದು ಕುಂಡಲಿನಿ ಶಕ್ತಿ ಜಾಗೃತ ಆಗುತ್ತೆ ಅನ್ನೋದು ಕೂಡ ಇದೆ. ಜೊತೆಗೆ ಕಾಳಿಕಾ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಇಷ್ಟ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಕುಲದೇವರ ದರ್ಶನಕ್ಕೆ ಹೋಗ್ಬಿಟ್ಟು ಬರ್ತೀರಾ, ಆಶೀರ್ವಾದ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಂದು ವಿಧ್ವಂಸಕ ಕೃತ್ಯ ಮಾಡ್ಬೇಕು ಅನ್ಕೊಂಡಿದ್ದಂಥ ವ್ಯಕ್ತಿಗಳಿಂದ ಎಲ್ಲಿ ವಿಧ್ವಂಸಕ ಕೃತ್ಯ ಮಾಡ್ಬೇಕು ಯಾರು ಮಾಡ್ಬೇಕು ಅನ್ಕೊಂಡಿದ್ರೋ, ಸೊ ಅದು ಅವ್ರ ದೇಶದ ಮೇಲೇನೆ ಹೋಗಿ ರಿಟರ್ನ್ ಬೀಳುತ್ತೆ. ಅವ್ರು ಮಾಡಿರೋದು ಅವ್ರ ದೇಶಕ್ಕೆ ಹೋಗಿ ರಿಟರ್ನ್ ಬೀಳುತ್ತೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಸಾಯಿನಾಥರು ಕಾಣಿಸ್ತಾ ಇದ್ದಾರೆ. ಸೊ ಸಾಯಿಬಾಬಾರ ಆಶೀರ್ವಾದ ಕೂಡ ನಿಮ್ಗೆ ಇದೆ. ಅವರು ಬ್ಲೆಸ್ಸಿಂಗ್ಸ್ ಮಾಡ್ತಿದ್ದಾರೆ. ನಿಮ್ಗೆ ಒಂದಷ್ಟು ಸತ್ಯಗಳನ್ನ ತೋರಿಸ್ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ರೋಸ್ ಬಿಸ್ನೆಸ್ ಏನೋ ಶುರು ಮಾಡ್ತೀರಾ ಅನ್ನೋದು ಕೂಡ ಇದೆ. ಸೊ ಇನ್ನೊಂದಷ್ಟು ವಿಚಾರಗಳಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸಿದ್ರೆ ಬೆಟರು ಅಂತ ಇದೆ. ಸೊ ಮನೆ ಕಟ್ಟುವಂಥ ವಿಚಾರಕ್ಕೆ ಸದ್ಯಕ್ಕೆ ಒಂದಷ್ಟು ಅಡ್ಡಿ ಆತಂಕಗಳು ಆಗ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಗೆ ದೈವ ಸಹಾಯ ಸಿಗದೆ ಇರೋ ಹಾಗೆ ಯಾರು ಮಾಡಿದ್ರು ಇದು ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಗುರುಗಳ ಅನುಗ್ರಹದಿಂದ ನಿಮ್ಗೆ ಫೈನಾನ್ಷಿಯಲಿ ಹೆಚ್ಚಿನ ಲಾಭ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದೊಳ್ಳೆ ಕೆಲಸ ಮಾಡ್ತಿದ್ದೀರಾ. ಯಾವುದೇ ಕಾರಣಕ್ಕೂ ಹಿಂದಡಿ ಇಡಬೇಡಿ. ಹೀಗೆ ಮುಂದುವರ್ಸ್ಕೊಂಡು ಹೋಗಿ. ಇದರಿಂದ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ತೂಕದ ಕಡೆ, ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ.
ಮನೆಗೆ ವಿಶೇಷವಾದಂಥ ವ್ಯಕ್ತಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರು ಮಾಂಟೆಸರಿ ಕೂಡ ಓಪನ್ ಮಾಡ್ತೀರಾ ಅಂತ ಕೂಡ ಇದೆ ಇಲ್ಲಿ. ಒಂದಷ್ಟು ಕಣ್ಣೀರು ಹಾಕ್ಬೋದು, ಹಾಕಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಏನೋ ಪ್ರೆಗ್ನೆನ್ಸಿ ಕೂಡ ಬಂದಿದೆ. ಯಾರೋ ಪ್ರೆಗ್ನೆಂಟ್ ಇದ್ದಾರೆ ಇದು. ಅವರೆಲ್ಲೋ ಹೊರಟಾಗ ಸಮಸ್ಯೆ ಆಗತ್ತೆ. ಹಾಗೆ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲ ಪ್ರಯಾಣ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗಾಸಿಪ್‌ಗಳು ಮಾಡ್ತಿದ್ದಾರೆ. ಆ ಗಾಸಿಪ್‌ಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾಗಂತ ಗಾಸಿಪ್‌ನ ನೆಗ್ಲೆಕ್ಟ್ ಕೂಡ ಮಾಡ್ಬೇಡಿ ಅನ್ನುವಂಥದ್ದು ಇದೆ. ಯಾರೋ ವೆಹಿಕಲ್‌ನ ತಗೊಳ್ಬೇಕು ಅನ್ಕೊಂಡಿರೋರು ತುಂಬಾ ಇಷ್ಟಪಟ್ಟು ತಗೊಳ್ಳುವಂಥ ಕಲರ್ ಮಿಸ್ ಆಗಿ ಬೇರೆ ಕಲರ್ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಸಿಗ್ತಾ ಇದೆ. ಸಮಥಿಂಗ್ ಏನೋ ಟಾಯ್ ಶಾಪ್ ಶುರು ಮಾಡ್ತಾರೆ ಯಾರೋ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಬ್ರು ಬೈಕಲ್ಲಿ ತ್ರಿಬಲ್ ರೈಡಿಂಗ್ ಹೋಗ್ಬೇಕಾದ್ರೆ ಡ್ಯಾಶ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ತ್ರಿಬಲ್ ರೈಡ್ ಹೋಗ್ಬೇಡಿ. ಹೆಲ್ಮೆಟ್ ಧರಿಸ್ಕೊಂಡು ಹೋಗಿ. ನಿಮ್ಮ ಅಪ್ಪನ ಮನೆ ಆಸ್ತಿ ಬರ್ಬೇಕಿತ್ತು, ಬಂದಿಲ್ಲ ಅಂತ ಯಾರೋ ನಿಮ್ಮನ್ನ ದಿನ ಬೈತಾ ಇರ್ತಾರೆ ಅಂತ ಅನ್ಸುತ್ತೆ. ಸೊ ಅದು ಈ ವರ್ಷ ಬರೋದಿಲ್ಲ, ನೆಕ್ಸ್ಟ್ ವರ್ಷ ಬರುತ್ತೆ. ಸೊ ನೆಕ್ಸ್ಟ್ ವರ್ಷ ಪಕ್ಕಾ ನೀವು ಅದನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಯಾರ್ದೋ ಮ್ಯಾರೇಜ್ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಈ ಲೈಫ್ ಟೈಮ್ ಲವ್ ಏನಿದೆ ಅದು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರೆ, ಸೊ ಅದು ಕಾರಣ ಏನು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ನಿಮ್ಗೆ ಸಿಗತ್ತೆ ಅನ್ನುವಂಥದ್ದು ಇದೆ. ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಕಾಲಿನ ಆರೋಗ್ಯದಲ್ಲಿ ಹೆಚ್ಚು ಪೆಟ್ಟಾಗ್ತಾ ಇದೆ, ನೋವಾಗ್ತಾ ಇದೆ ಅನ್ನುವಂಥದ್ದು ಇದೆ. ಕರ್ಮ ರಿಟರ್ನ್ ಆಗಲ್ವಾ? ಬರೀ ಹೇಳ್ತಾನೆ ಇದ್ದೀರಾ, ಯಾವುದು ಒಳ್ಳೇದಾಗ್ತಾ ಇಲ್ಲ. ಪದೇ ಪದೇ ಶತ್ರು ಬಾಧೆ ಜಾಸ್ತಿ ಆಗಿದೆ ಅನ್ನೋರಿಗೆ ಪದೇ ಪದೇ ಅವ್ರು ಹೋಗಿ ಪ್ರಯೋಗ ಮಾಡಿ ತಮ್ಮನ್ ತಾವು ಸೇಫ್ ಮಾಡ್ಕೊಳ್ತಿದ್ದಾರೆ ಅಷ್ಟೇನೆ. ಪ್ರತಿ ಸತಿ ನಿಮ್ಮ ವಿರುದ್ಧ ಸಂಚು ಮಾಡ್ತಿದ್ದಾರೆ. ಅವರಿಗೂ ಕರ್ಮ ರಿಟರ್ನ್ ಆಗ್ತಾನೆ ಇದೆ, ಆಗಿದೆ. ಆದ್ರೆ ಅದು ನಿಮ್ಮವರೆಗೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ಅಲ್ಲಲ್ಲೇ ಹೋಗಿ ಪರಿಹಾರನ ಮಾಡ್ಕೊಳ್ತಾನೆ ಇರ್ತಾರೆ. ಹಾಗಾಗಿ ಸೊ ಕೆಲವರು ವಾಮಾಚಾರದ ದಾರಿನ ಹಿಡ್ದಾಗ ವಾಮಾಚಾರದಲ್ಲಿ ಶೀಘ್ರವಾಗಿ ಫಲ ಸಿಗುತ್ತೆ, ಮತ್ತೆ ಶೀಘ್ರವಾಗಿ ಅದರ ಎಫೆಕ್ಟ್ ಇರುತ್ತೆ. ಹಾಗಾಗಿ ಅವರು ಆ ಮಾರ್ಗದಲ್ಲಿ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದಾರೆ. ಆದ್ರೆ ದೈವನ ನಂಬಿ ದೈವನೇ ನೋಡ್ಕೊಳ್ಳುತ್ತೆ ಅಂತ ಅನ್ಕೊಂಡಿರೋರಿಗೆ ಸ್ವಲ್ಪ ನಿಧಾನ ಆಗತ್ತೆ. ಯಾಕೆ ಅಂದ್ರೆ ದೈವನ ಬಂಧ ಮಾಡಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಯಾರ್ದೋ ಕಣ್ಣಿನ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಅದ್ರ ಅಗತ್ಯ ಏನೂ ಇಲ್ಲ. ತೋರಿಸ್ಕೊಳ್ಳಿ, ಅದಕ್ಕೆ ಟಾನಿಕ್ ತಗೊಳ್ಳಿ, ಸರಿ ಹೋಗುತ್ತೆ ಅದು ತಂತಾನೆ ಅಂತ ಇದೆ. ಪೊರೆ ಏನಾದರೂ ಇದ್ರೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರೋ ಒಬ್ರು ಮಿಡಲ್ ಗಿಂತ ಜಾಸ್ತಿ ಏಜ್ ಆಗಿರೋರು, ತುಂಬಾ ವಯಸ್ಸಾಗಿಲ್ಲ, ಅವ್ರೇನೋ ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ನೀರನ್ನ ಹೆಚ್ಚಾಗಿ ಕುಡೀರಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆವಿ ಎನರ್ಜಿ ಇದೆ, ನೋಡ್ಕೊಳ್ಳಿ. ಯಾರೋ ಇಬ್ರು ಕೂತು ಮಾತಾಡಿ ಹೆವಿ ಆಗಿರೋಂಥ ಅಂದ್ರೆ ಸಂದರ್ಭನ ಸರಿಪಡಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ಹೆವಿ ಆಗಿರುವಂಥ
ಎನರ್ಜಿನ ಸರಿಪಡಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೆ. ನಂಗೆ ಇಲ್ಲಿ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ಕೂಡ ಕಾಣಿಸ್ತಾ ಇದೆ. ಯಾರಿಗಾದ್ರೂ ಸರ್ಪದೋಷ ಇದ್ರೆ ಸರ್ಪ ಸಂಸ್ಕಾರನ ಮಾಡ್ಕೊಂಬನ್ನಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕಂಬಳ ಶುರು ಮಾಡ್ತೀರಾ, ಕಂಬಳ ಶುರು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕಂಬಳದಲ್ಲಿ ವಿನ್ ಆಗುವಂಥದ್ದು ಕೂಡ ಸಾಧ್ಯತೆಗಳು ಇದೆ. ಸಾಕಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಈ ವಾರ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವ್ ಆಗಿ ಇರುವಂತ ವಾರ. ಸೊ ಹಾಗಾಗಿ ಏನೇ ಕೆಲ್ಸಕ್ಕೆ ಕೈ ಹಾಕೋದಿದ್ರು, ಏನೇ ಕೆಲಸ ಮಾಡೋದಿದ್ರು ಖಂಡಿತವಾಗ್ಲೂ ಮುಂದುವರ್ಸಿ. ಈ ವಾರ ನೀವೇನ್ ಅನ್ಕೊಂಡ್ರು ಕೂಡ ಆಗುವಂತ ಸಾಧ್ಯತೆ ಇದೆ. ಹೊಸ ಗಾಡಿ ತಗೊಳ್ಳುವಂಥದ್ದು, ಗಿಫ್ಟ್‌ಗಳು ಬರುವಂಥದ್ದು, ಫೈನಾನ್ಷಿಯಲಿ ಮಾತ್ರ ಸ್ವಲ್ಪ ಸ್ಲೋ ಇರುತ್ತೆ. ಸ್ಟಾಪ್ ಏನ್ ಆಗೋದಿಲ್ಲ, ಸ್ಲೋ ಇರುತ್ತೆ. ಬಟ್ ಖಂಡಿತವಾಗ್ಲೂ ಲೈಫು ಮುಂದುವರಿತಾ ಇರುತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ಭೇಟಿ ಮಾಡುವಂಥದ್ದು, ರಿಯೂನಿಯನ್ ಆಗುವಂಥದ್ದು, ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ವಾಪಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ತುಂಬಾ ಪ್ರೀತಿ ಮಾಡೋರು ಮತ್ತೆ ನಿಮ್ಮನ್ನ ಇಷ್ಟು ವರ್ಷದಿಂದ ಲೈಕ್ ಹೇಗಿದೆ ಅಂದ್ರೆ ಮುಂಚೆ ಯಾರನ್ನೋ ಇಷ್ಟಪಡ್ತಿದ್ರಿ. ಸೊ ಅವರು ನೀವು ಬೇರೆಯವ್ರನ್ನ ಮದ್ವೆ ಆದ್ರು ಅಥವಾ ಬ್ರೇಕಪ್ ಆದ್ರು ಅಥವಾ ಆಲ್ರೆಡಿ ಮ್ಯಾರಿಡ್ ಇದ್ದು ಈಗ ಸಿಂಗಲ್ ಆಗಿದ್ದೀರೋ ಅಥವಾ ಹಸ್ಬೆಂಡ್ ಅಥವಾ ವೈಫ್ ಎಕ್ಸ್ಪೈರ್ ಆಗಿದಾರೋ ಗೊತ್ತಿಲ್ಲ, ಆ ಥರದ ಎನರ್ಜಿ ಇದೆ ಸಿಂಗಲ್ ಪೇರೆಂಟ್ ತರ. ಅಂಥವ್ರು ತಮ್ಮ ಚೈಲ್ಡ್ಹುಡ್ ಅಥವಾ ತಮ್ಮ ಕಾಲೇಜ್ ಡೇಸ್ ಪರ್ಸನ್ ಮತ್ತೆ ಅವ್ರ ಜೀವನಕ್ಕೆ ಬಂದು ಅವರಿಬ್ರು ಮತ್ತೆ ರಿಯೂನಿಯನ್ ಆಗಿ ಮತ್ತೆ ಅವರಿಬ್ರು ಮದ್ವೆ ಆಗಿ ಸೆಟ್ಲ್ ಆಗುವಂಥದ್ದು ಕಾಣಿಸ್ತಾ ಇದೆ. ಸೊ ಚೆನ್ನಾಗಿದೆ ಇಲ್ಲಿ ಎನರ್ಜಿ, ಸಾಕಷ್ಟು ಪಾಸಿಟಿವ್ ಆಗಿ ಇದೆ. ಬಿಸ್ನೆಸ್ ಶುರು ಮಾಡೋದಕ್ಕೂ ಕೂಡ ಚೆನ್ನಾಗಿದೆ. ಸೊ ಮಾಡ್ಬೇಕು ಅಂದ್ರೆ ಮಾಡಬಹುದು, ಚೆನ್ನಾಗ್ ಅನುಕೂಲ ಆಗತ್ತೆ ಈ ವಾರದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿಗೆ ನ್ಯೂ ಮೆಂಬರ್ ಆಡ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ದೂರ ದೇಶಕ್ಕೆ ಹೋಗುವಂತ ಸಿಚುವೇಶನ್ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಬೈಕ್ ತಗೊಂಡು ಎಲ್ಲೋ ಲಾಂಗ್ ಡ್ರೈವ್ ಹೋಗ್ತೀರಾ ಅಂತ ಕೂಡ ಅನ್ನಿಸ್ತಾ ಇದೆ. ಯಾರಿಗೋ ಇಲ್ಲಿ ಅಜ್ಜಿ ಏನೋ ಮಾಡಿ ಕೊಡುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಶನಿ ಮಹಾತ್ಮ ದೇವರ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅಂತ ಇದೆ. ಶನಿ ದೇವರ ಆಶೀರ್ವಾದದಿಂದ ಇನ್ನೊಂದಷ್ಟು ಒಳಿತಾಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಯಾರನ್ನೋ ಕೊಲ್ಲೋ ಪ್ರಯತ್ನಗಳು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಆಸ್ ಎ ಮೇಕಪ್ ಆರ್ಟಿಸ್ಟ್ ಆಗಿ ನಂಗೆ ರೆಕಗ್ನೈಸ್ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಂಡಿರೋರಿಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಆ ಅವಕಾಶ ಕೂಡ ಸಿಗತ್ತೆ. ಒಂದೊಳ್ಳೆ ಮೇಕಪ್ ಆರ್ಟಿಸ್ಟ್ ಆಗ್ತೀರಾ, ರೆಕಗ್ನೈಸಿಂಗ್ ಪರ್ಸನ್ ಆಗ್ತೀರಾ, ಹೈ ಪೇ ಜಾಬ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಏಂಜಲಿಕ್ ಎನರ್ಜಿ ಇರುವಂಥ, ಒಂದು ಬ್ಲೆಸ್ಸಿಂಗ್ ಇರುವಂಥ ವ್ಯಕ್ತಿಯೊಬ್ರು ನಿಮ್ಮ ಜೀವನಕ್ಕೆ ಬಂದು ಆಶೀರ್ವಾದನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಲೈಫು ಒಂಟಿ ಒಂಟಿ ಅಂತ ಅನ್ನಿಸ್ತಾ ಇರ್ಬೋದು, ನೀವು ಒಂಟಿ ಏನಲ್ಲ. ಸೊ ಎಲ್ಲರೂ ನಿಮ್ಮ ಸುತ್ತಮುತ್ತ ಇದ್ದಾರೆ. ಸೊ ಯಾವಾಗಲೂ ನೀವು ಒಂಟಿ ಅಂತ ಅನ್ಕೊಬೇಡಿ. ಸೊ ನಿಮ್ಗಿಂತ ತೊಂದರೆಯಲ್ಲಿರೋರು ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಿಮ್ಮ ಲೈಫ್ ಕಂಪೇರ್ ಮಾಡ್ಕೊಂಡು ಬೆಟರ್ಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಒಂದು ಇಡೀ ಊರನ್ನ ಖಾಲಿ ಮಾಡಿಸ್ಬೇಕು, ಅದಷ್ಟು ಜಾಗ ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಏನೋ ಒಂದನ್ನ ಅಥವಾ ಒಂದು ದೊಡ್ಡ ಶಕ್ತಿನ ಕಳ್ಸಿರೋ ಅಂಥದ್ದು, ಅದು ಇಡೀ ಊರನ್ನ ಖಾಲಿ ಮಾಡ್ತಾ ಇದೆ. ಸೊ ಅದನ್ನ ನಿಗ್ರಹ ಮಾಡಕ್ಕಾಗ್ದಿರ ಒದ್ದಾಡ್ತಾ ಇರುವಂಥವ್ರಿಗೆ ಅಥವಾ ಆ ಊರಿನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಥವಾ ಆ ಜಾಗ, ಆ ಊರು ಏನಾಗಬಹುದು, ಈಗಾಗ್ಲೇ ಅಲ್ಲಿ ದೈವ ಇಲ್ಲ, ಇಲ್ಲದ ದೈವನ ಇದೆ ಅಂತ ಬಿಂಬಿಸ್ತಾ ಇರೋರಿಗೆ ಶಿಕ್ಷೆ ಇಲ್ವಾ, ಅಥವಾ ಆ ಊರಿಗೆ ಅಷ್ಟು ಮಟ್ಟಿಗೆ ತೊಂದರೆ ಮಾಡಿದವರಿಗೆ ಏನು ಇಲ್ವಾ, ಅಂದ್ರೆ ಕರ್ಮ ರಿಟರ್ನ್ ಇಲ್ವಾ ಅಂತ ಯಾರ್ದು ಪ್ರಶ್ನೆ ಇಲ್ಲಿ ಯಾವಾಗ್ಲೂ ಓಡ್ತಾ ಇರಬಹುದು.
ಖಂಡಿತವಾಗ್ಲೂ ಇದೆ. ಸೊ ಎಲ್ಲಾ ಶಕ್ತಿನೂ ನಿಗ್ರಹ ಮಾಡೋದಕ್ಕೇನೆ ಆ ತಾಯಿ ಬಂದು ಕೂತಿರ್ತಾಳೆ. ಎಲ್ಲಾದ್ರೂ ತಾಯಿ ದೇವಸ್ಥಾನ ಆಗಿದೆ ತಂತಾನೆ ಎಲ್ಲ ಚಾಲೆಂಜಸ್ ಅನ್ನು ಮೀರಿ ಅಂದ್ರೆ ಅದಕ್ಕೆ ಕಾರಣ ಸಾಕಷ್ಟು ಇರುತ್ತೆ. ಸೊ ತಾಯಿನೇ ಆಯ್ಕೆ ಮಾಡ್ಕೊಂಡಿರಬಹುದು ಅಥವಾ ತನ್ನ ಭಕ್ತರ ಉದ್ಧಾರಕ್ಕೋಸ್ಕರ ಸಮಯ ಕಾಯ್ತಾ ಇರಬಹುದು. ಸೊ ಪಾಪದ ಕೂಡ ತುಂಬೇಕಲ್ವಾ? ಸೊ ತುಂಬ್ತಾ ಇದೆ. ಸೊ ಚಿಂತೆ ಬೇಡ. ಎಲ್ಲವೂ ಕೂಡ ಆನ್ ಸ್ಪಾಟ್ ಅಲ್ಲಿ ಒಂದ್ರ ಮೇಲೊಂದು ಹೇಗೆ ತೊಂದರೆಗಳನ್ನ ಕೊಟ್ಟು ಒಬ್ರು ಮನೆ ಆದ್ಮೇಲೆ ಒಬ್ರು ಮನೆ ಅಂತ ಹೇಗೆ ಎಲ್ಲಾನು ಖಾಲಿ ಮಾಡಿಸ್ತಾ ಬಂದ್ರು, ಹಾಗೇನೆ ಖಂಡಿತವಾಗ್ಲೂ ಸತ್ಯ ಇದು. ಮುಂದಿನ ದಿನಗಳಲ್ಲಿ ಆಯಾ ಮನೆಗಳಲ್ಲಿ ಏನ್ ಖಾಲಿ ಆಗಿದ್ರು ಅಥವಾ ಆಯಾ ಮನೆಗಳಿಂದ ಏನ್ ತೊಂದರೆಗಳಾಗಿತ್ತು ಅಥವಾ ಯಾರ್ಯಾರ ಮನೆಗೆ ಹೇಗೆ ತೊಂದರೆಗಳನ್ನ ಕೊಟ್ಟಿದ್ರು ಇದ್ ಮಾಡಿದ್ರು, ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಉತ್ತರವಾಗಿ ನಿಲ್ಲುತ್ತೆ. ಅವರಿಗಾದ ಅನ್ಯಾಯಕ್ಕೆ ನ್ಯಾಯವಾಗಿ ನಿಲ್ಲುತ್ತೆ ಅಂತ ಇದೆ ಇಲ್ಲಿ. ಕೆಲವು ಕರ್ಮಗಳನ್ನ ಕೆಲವು ಟೈಮಿಂಗ್ ಅನ್ನ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಆ ಸಮಯ ಬಂದಾಗ ಆ ಸಮಯನ ಆಯ್ಕೆ ಮಾಡ್ಕೊಳ್ಳುತ್ತೆ. ಯಾವ ಸಮಯದಲ್ಲಿ ಏನಾಗ್ಬೇಕು, ಯಾಕಾಗ್ಬೇಕು, ಯಾವಾಗ ಆಗ್ಬೇಕು, ಹೇಗಾಗ್ಬೇಕು ಅನ್ನೋದರ ತೀರ್ಮಾನನ ಸಮಯ ತಗೊಳುತ್ತೆ. ಹಾಗಾಗಿ ಸಮಯಕ್ಕೆ ಕೊಟ್ಬಿಡಿ. ಈಗ ನೀವು ನಿಮ್ ಜೀವನದಲ್ಲಿ ಏನು ಸಕಾರಾತ್ಮಕವಾಗಿ ನೋಡಬಹುದು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರೋದು ನಿಮ್ಮ ಆರೋಗ್ಯ. ಸೊ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಟ್ಟು ನಿಮ್ಮ ಜೀವನನ ಸರಿಪಡಿಸ್ಕೊಳ್ಳೋದ್ರ ಕಡೆ, ಸದುಪಯೋಗ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ ನಂಗೆ. ಏನದು ನೀರಲ್ಲಿ ಹಾಗೆ ಆಟ ಆಡ್ತಿದ್ದೀರಾ ಅಂತ ಹೇಳ್ತಾ ಇದಾರೆ. ಸಾಕಷ್ಟು ಸ್ಟಕ್ ಎನರ್ಜಿ ಇತ್ತು, ಸೊ ಅದನ್ನ ರಿಮೂವ್ ಮಾಡಿದೆ ಅಷ್ಟೇ. ಕೆಲವರ ಸ್ಟಕ್ ಎನರ್ಜಿ, ಕೆಲವರ ಬ್ಲ್ಯಾಕ್ ಮ್ಯಾಜಿಕ್, ಕೆಲವರ ಪ್ರಶ್ನೆಗಳಿಗೆ ಉತ್ತರ. ಸೊ ಇದೇನು ತೊಂದರೆ ಅಂತ ಅನ್ನಿಸ್ತಾ ಇತ್ತಲ್ಲ, ಅದನ್ನ ಒಂದ್ ಸ್ವಲ್ಪ ಹೀಲಿಂಗ್ ಹಾಕಿದ್ದೀನಿ. ಸೊ ವೀಕ್ಲಿ ರೀಡಿಂಗ್, ಕ್ಯಾಂಡಲ್ ರೀಡಿಂಗ್ಗೆ ಬೇಕು ಅಂತ ಸುಮಾರು ವಾಟ್ಸಪ್ ಬಂದಿತ್ತು. ಸೊ ಹಾಗಾಗಿ ವೀಕ್ಲಿ ರೀಡಿಂಗ್ ಅನ್ನ ಕ್ಯಾಂಡಲ್ ಅಲ್ಲಿ ಮಾಡಿದ್ದೀನಿ. ಸೊ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಕಾರ್ಡಲ್ಲಿ ಬೇಕು ಅಂದ್ರೆ ಕಾರ್ಡಲ್ಲೂ ಮಾಡ್ತೀನಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಥವಾ ಕಲಿಬೇಕು ಅಂದ್ರೆ DM ಮಾಡಿ. ಸಾಕಷ್ಟು ಬದಲಾವಣೆ ಇದೆ, ತುಂಬಾನೇ ಪಾಸಿಟಿವ್ ಆಗಿ ಇದೆ. ನೀವೇನ್ ಅನ್ಕೊಂಡ್ರು ಆಗತ್ತೆ, ಎಲ್ಲಾನು ಅನ್ಕೊಳ್ಳಿ. ಸಾಕಷ್ಟು ವೇಟಿಂಗ್ ಲಿಸ್ಟ್ ಅಲ್ಲಿ ಇದೆ ಎಲ್ಲವೂ ಕೂಡ. ನೀವ್ ಅನ್ಕೊಂಡಿದ್ದೆಲ್ಲವೂ ಕೂಡ ಬರುತ್ತೆ ನಿಮ್ ಜೀವನಕ್ಕೆ ಅನ್ನುವಂಥದ್ದು ಇದೆ. ಸೊ ಒಂದ್ ಸ್ವಲ್ಪ ಆರೋಗ್ಯದ ಕಡೆ, ಒಂದ್ ಸ್ವಲ್ಪ ವೆಯ್ಟ್ ಕಡೆ, ಊಟದ ಕಡೆ, ಟೈಮ್ ಕಡೆ ಗಮನನ ಕೊಡಿ. ಜಸ್ಟ್ ರಿಲ್ಯಾಕ್ಸ್ ಮಾಡಿ. ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಪ್ರೊಟೆಕ್ಷನ್ ಇದೆ ನಿಮ್ಗೆ, ಯಾಕೆ ಹೆದರ್ಕೊಳ್ತೀರಾ? ಸೊ ಮಾಡಿದವ್ರಿಗೆ ರಿಟರ್ನು ಮತ್ತೆ ಫೈನಾನ್ಷಿಯಲ್ ವಿಚಾರಕ್ಕೆ ಡಿಸ್ಟರ್ಬ್ ಆಗಿದ್ದೀರಾ, ಇಟ್ಸ್ ಓಕೆ. ಸೊ ನಿಮ್ಮ ಲೈಫಿನ ಜರ್ನಿಲಿ ಇದು ಫಸ್ಟ್ ಟೈಮ್ ಅಲ್ಲ ಸ್ಟಕ್ ಎನರ್ಜಿ ಬಂದಿರೋದು, ಮತ್ತು ಲಾಸ್ಟ್ ಟೈಮು ಅಲ್ಲ. ಸೊ ಇದು ಹೀಗೆ ಆನ್ ಅಂಡ್ ಆಫ್ ಇದ್ದೇ ಇರುತ್ತೆ, ಮುಂದುವರಿತಾ ಇರಿ. ಸೊ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ಪಾಸಿಟಿವ್ ಆಗುತ್ತೆ. ಫೆಬ್ರವರಿ 22ರ ನಂತರ ಮಹತ್ತರವಾದಂತಹ ತೀರ್ಪೊಂದು ಬರುತ್ತೆ. ಎಲ್ಲರ ಎಕ್ಸ್ಪೆಕ್ಟೇಷನ್ ನಿಜ ಆಗುತ್ತೋ ಸುಳ್ಳಾಗುತ್ತೋ ಅಂತ ನೋಡ್ತಿದ್ದೀರಾ. ಸೊ ಕಾದ್ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗೋ ರೀತಿಲೇ ಬರುತ್ತೆ ಅದು. ಬಹಳಷ್ಟು ವಿಧದಲ್ಲಿ ಯಶಸ್ಸು ಸಿಗುತ್ತೆ. ದೈವಾರಾಧನೆ ನಿಲ್ಸಿರೋದಕ್ಕೆ ಅಥವಾ ದೈವದ ಆಶೀರ್ವಾದ ಸಿಗದೆ ಇರೋ ಹಾಗೆ ಮಾಡಿರೋದಕ್ಕೆ ಅಥವಾ ದೈವನ ಬಂಧಿಸಿ ಕರ್ಕೊಂಡು ಹೋಗಿ ಯಾವುದೋ ಅಜ್ಞಾತ ಸ್ಥಳದಲ್ಲಿ ತೊಂದರೆ ಮಾಡ್ತಿರೋರಿಗೆ ಎಲ್ರಿಗೂ ಕೂಡ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಬರಲಿ. ಇಲ್ಲಾಂದ್ರೆ ಅವರು ಏನ್ ಮಾಡಿದ್ರು ಕೆಲಸ ಅದು ಅವರಿಗೆ ರಿಟರ್ನ್ ಆಗೋದಿರ್ಲಿ. ಅವರು ನೆಕ್ಸ್ಟ್ ಹೇಳ್ಕೊಳ್ಳೋದಕ್ಕೂ ಅವ್ರ ಹೆಸರು ಉಳ್ದಿರಲ್ಲ ಭೂಮಿ ಮೇಲೆ, ಆ ಥರ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಸ್ವಲ್ಪ ಫೈನಾನ್ಷಿಯಲಿ ಟೈಟ್ ಆಗಬಹುದು, ನೋಡ್ಕೊಳ್ಳಿ. ಬುದ್ಧಿವಂತರಿಗೆ ಅಷ್ಟೇ ಬುದ್ಧಿವಂತಿಕೆನ ಹೇಳ್ಕೊಡ್ಬೇಕು, ದಡ್ರಿಗೆ ಎಷ್ಟು ಹೇಳ್ಕೊಟ್ರು ಅಷ್ಟೇನೆ. ಸೊ ಗಾದೆ ಇದೆ ಅಲ್ಲ,
ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಹಾಗೆ ನೀವೆಲ್ಲರೂ ಜಾಣರಾಗಿದ್ದೀರಾ. ಹಾಗಾಗಿ ನಿಮ್ಗೆ ಒಂದ್ ಮಾತಲ್ಲಿ ಉತ್ತರ ಕೊಟ್ರೆ ಸಾಕು. ಸದ್ಯಕ್ಕೆ ಶತ್ರುಗಳು ದಡ್ಡತನದಲ್ಲಿ ಇದ್ದಾರೆ. ಅದಕ್ಕೆ ಅವರಿಗೆ ಕರ್ಮ ಮತ್ತು ಅವ್ರು ಮಾಡಿರುವಂತ ಕೆಲಸಗಳೇ ಅವರಿಗೆ ಪೆಟ್ಟನ್ನ ಕೊಟ್ಟು ಬುದ್ಧಿನ ಕಲ್ಸತ್ತೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿ ಇರ್ಲಿ ಅಂತ ಕೇಳ್ಕೊಳ್ತಾ, ಸೊ ಟೇಕ್ ಕೇರ್. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರೂ ಧರ್ಮದ ಹಾದಿಯಲ್ಲಿ ನಡೀರಿ. The Sri Vagdevi Tarot channel is so glad to see you again. Thank you for watching our tarot card readings today.